ನಮಸ್ಕಾರ ಸ್ನೇಹಿತರೆ, ಜಾಬ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹೈರ್ ಫೀಡ್ ಸಂಸ್ಥೆಯಿಂದ ಪ್ರಕಟವಾಗಿರುವ ಹೊಸ ರಿಮೋಟ್ ಎಐ ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಹುದ್ದೆಯ ಹೆಸರು ಎಐ ಡಾಟಾ ಕಾಂಟ್ರಿಬ್ಯೂಟರ್. ಇದು ರಿಮೋಟ್ ಜಾಬ್ ಆಗಿದ್ದು ವರ್ಕ್ ಫ್ರಮ್ ಎನಿವೇರ್ ರೀತಿಯಲ್ಲಿ ಕೆಲಸ ಮಾಡುವ ಅವಕಾಶವಿದೆ. ಈ ಹುದ್ದೆ ಕಾಂಟ್ರಾಕ್ಟ್ ಜಾಬ್ ಆಗಿದೆ. ಜಾಬ್ ಡಿಸ್ಕ್ರಿಪ್ಷನ್ ಪ್ರಕಾರ ಇದು ವಿಶೇಷವಾಗಿ ಕಾಲೇಜ್ ಸ್ಟೂಡೆಂಟ್ಸ್ಗಾಗಿ ಇರುವ ಎಐ ಟ್ರೈನಿಂಗ್ ಡಾಟಾ ಕಾಂಟ್ರಿಬ್ಯೂಟರ್ ರೋಲ್ ಆಗಿದ್ದು, ಎಐ ಮಾಡೆಲ್ಸ್ ಅನ್ನು ಉತ್ತಮಗೊಳಿಸಲು ಡಾಟಾ ಅನೋಟೇಷನ್ ಮತ್ತು ಡಾಟಾ ಲೈಬಲಿಂಗ್ ಸಂಬಂಧಿತ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಮುಂದಿನ ಸ್ಲೈಡ್ಸ್ನಲ್ಲಿ ಈ ಜಾಬ್ನ ಪೇಔಟ್, ಮಾಡಬೇಕಾದ ಕೆಲಸಗಳು, ಅಗತ್ಯವಿರುವ ಸ್ಕಿಲ್ಸ್ ಮತ್ತು ಯಾರು ಅಪ್ಲೈ ಮಾಡಬಹುದು ಎಂಬುದನ್ನು ವಿವರವಾಗಿ ನೋಡೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ಜಾಬ್ನ ಸಂಪೂರ್ಣ ವಿವರಗಳನ್ನು ನೋಡೋಣ. ಹುದ್ದೆಯ ಹೆಸರು ಎಐ ಡಾಟಾ ಕಾಂಟ್ರಿಬ್ಯೂಟರ್. ಇದು ರಿಮೋಟ್ ಜಾಬ್ ಆಗಿದ್ದು ವರ್ಕ್ ಫ್ರಮ್ ಎನಿವೇರ್ ರೀತಿಯಲ್ಲಿ ಕೆಲಸ ಮಾಡುವ ಅವಕಾಶವಿದೆ. ಈ ಹುದ್ದೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದೆ. ಜಾಬ್ ಡಿಸ್ಕ್ರಿಪ್ಷನ್ ಪ್ರಕಾರ ಪ್ರತಿ ಗಂಟೆಗೆ $10 ರಿಂದ $15 ವರೆಗೆ ಪೇಔಟ್ ನೀಡಲಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಈ ರೋಲ್ ವಿಶೇಷವಾಗಿ ಕಾಲೇಜ್ ಸ್ಟೂಡೆಂಟ್ಸ್ಗಾಗಿ ಎಐ ಟ್ರೈನಿಂಗ್ ಡಾಟಾ ಕಾಂಟ್ರಿಬ್ಯೂಟರ್ ಆಗಿ ಕೆಲಸ ಮಾಡುವ ಅವಕಾಶವನ್ನು ನೀಡುತ್ತದೆ. ಮುಖ್ಯ ಉದ್ದೇಶ ಎಐ ಮಾಡೆಲ್ಸ್ನ ಪರ್ಫಾರ್ಮೆನ್ಸ್ ಅನ್ನು ಉತ್ತಮಗೊಳಿಸಲು ಉತ್ತಮ ಗುಣಮಟ್ಟದ ಅನೋಟೇಟೆಡ್ ಡೇಟಾಸೆಟ್ ಸಿದ್ಧಪಡಿಸುವುದು. ಈ ಕೆಲಸದಲ್ಲಿ ನೀಡಿರುವ ಗೈಡ್ಲೈನ್ಸ್ ಪ್ರಕಾರ ಟೆಕ್ಸ್ಟ್, ಇಮೇಜಸ್ ಅಥವಾ ಇತರ ಡಾಟಾ ಟೈಪ್ಸ್ ಅನ್ನು ಲೇಬಲ್ ಮಾಡುವುದು, ಟ್ಯಾಗ್ ಮಾಡುವುದು ಮತ್ತು ವ್ಯಾಲಿಡೇಟ್ ಮಾಡುವುದು ಪ್ರಮುಖ ಕೆಲಸಗಳಾಗಿವೆ. ಅಂದರೆ ಎಐ ಟ್ರೈನಿಂಗ್ಗಾಗಿ ಡಾಟಾ ಅನ್ನು ಸರಿಯಾಗಿ ಗುರುತಿಸಿ ಮತ್ತು ಪರಿಶೀಲಿಸಿ ಉತ್ತಮ ಗುಣಮಟ್ಟದ ಡೇಟಾಸೆಟ್ ಸಿದ್ಧಪಡಿಸಲು ಸಹಾಯ ಮಾಡಬೇಕಾಗುತ್ತದೆ. ಈಗ ಈ ಜಾಬ್ನ ಪ್ರಮುಖ ಜವಾಬ್ದಾರಿಗಳನ್ನು ನೋಡೋಣ. ಮೊದಲನೆಯದಾಗಿ ಎಐ ಟ್ರೈನಿಂಗ್ಗಾಗಿ ಅಕ್ಯುರಸಿ ಮತ್ತು ರೆಲೆವೆನ್ಸ್ ಕಾಪಾಡಿಕೊಳ್ಳುವಂತೆ ನೀಡಿರುವ ಡಿಟೇಲ್ಡ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಡೇಟಾಸೆಟ್ಸ್ ಅನ್ನು ಲೇಬಲ್ ಮತ್ತು ಅನೋಟೇಟ್ ಮಾಡಬೇಕು. ಈಗಾಗಲೇ ಲೇಬಲ್ ಮಾಡಿರುವ ಡಾಟಾ ಅನ್ನು ರಿವ್ಯೂ ಮತ್ತು ವ್ಯಾಲಿಡೇಟ್ ಮಾಡಿ ಅದರಲ್ಲಿ ಕನ್ಸಿಸ್ಟೆನ್ಸಿ ಹಾಗೂ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಸರಿಯಾಗಿದೆ ಎಂದು ಪರಿಶೀಲಿಸಬೇಕು. ಯಾವುದೇ ಆಂಬಿಗ್ಯುಯಸ್ ಅಥವಾ ಲೋ ಕ್ವಾಲಿಟಿ ಡಾಟಾ ಕಂಡುಬಂದರೆ ಅದನ್ನು ಗುರುತಿಸಿ ಸೀನಿಯರ್ ಕಾಂಟ್ರಿಬ್ಯೂಟರ್ಸ್ ಅಥವಾ ಸೂಪರ್ವೈಸರ್ಸ್ ಪರಿಶೀಲನೆಗಾಗಿ ಫ್ಲಾಗ್ ಮಾಡಬೇಕು. ಪ್ರಾಜೆಕ್ಟ್ ಸ್ಪೆಸಿಫಿಕ್ ಗೈಡ್ಲೈನ್ಸ್ ಪ್ರಕಾರ ಕಾಂಟೆಂಟ್ ಅನ್ನು ಕ್ಯಾಟಗರೈಸ್ ಮಾಡಬೇಕು. ಇದರಲ್ಲಿ ಟೆಕ್ಸ್ಟ್ ಸೆಂಟಿಮೆಂಟ್, ಆಬ್ಜೆಕ್ಟ್ ಡಿಟೆಕ್ಷನ್ ಹಾಗೂ ಸಿಮೆಂಟಿಕ್ ಸೆಗ್ಮೆಂಟೇಷನ್ ಮುಂತಾದವುಗಳು ಸೇರಿವೆ. ಕೊನೆಯದಾಗಿ ಟೀಮ್ ಮೆಂಬರ್ಸ್ ಜೊತೆ ಕೊಲಾಬರೇಟ್ ಮಾಡಿ ಯಾವುದೇ ಡಿಸ್ಕ್ರಿಪೆನ್ಸೀಸ್ಗಳನ್ನು ಪರಿಹರಿಸುವುದು ಹಾಗೂ ಡೇಟಾಸೆಟ್ನ ರಿಲಯಬಿಲಿಟಿ ಅನ್ನು ಸುಧಾರಿಸುವಲ್ಲಿ ಸಹಕರಿಸಬೇಕು. ಈಗ ಈ ಜಾಬ್ಗೆ ಬೇಕಾಗಿರುವ ಸ್ಕಿಲ್ಸ್ ಮತ್ತು ಕ್ವಾಲಿಫಿಕೇಷನ್ಸ್ ಅನ್ನು ನೋಡೋಣ. ಮೊದಲನೆಯದಾಗಿ ಅಭ್ಯರ್ಥಿಗಳು ಪ್ರಸ್ತುತ ಯಾವುದೇ ಕಾಲೇಜ್ ಅಥವಾ ಯೂನಿವರ್ಸಿಟಿ ಪ್ರೋಗ್ರಾಂನಲ್ಲಿ ಎನ್ರೋಲ್ಡ್ ಆಗಿರಬೇಕು. ವಿಶೇಷವಾಗಿ ಕಂಪ್ಯೂಟರ್ ಸೈನ್ಸ್, ಡಾಟಾ ಸೈನ್ಸ್ ಅಥವಾ ರಿಲೇಟೆಡ್ ಫೀಲ್ಡ್ಸ್ನಲ್ಲಿ ಓದುತ್ತಿರುವ ಸ್ಟೂಡೆಂಟ್ಸ್ಗೆ ಪ್ರಿಫರೆನ್ಸ್ ನೀಡಲಾಗುತ್ತದೆ. ಡಾಟಾ ಅನೋಟೇಷನ್ ಕೆಲಸಗಳಲ್ಲಿ ಹೈ ಅಕ್ಯುರಸಿ ಕಾಪಾಡಿಕೊಳ್ಳಲು ಉತ್ತಮ ಅಟೆನ್ಷನ್ ಟು ಡಿಟೇಲ್ ಇರಬೇಕು. ಎಐ, ಮ್ಯಾಚಿನ್ ಲರ್ನಿಂಗ್ ಅಥವಾ ಡಾಟಾ ಪ್ರೊಸೆಸಿಂಗ್ ಕಾನ್ಸೆಪ್ಟ್ಸ್ ಬಗ್ಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಹೆಚ್ಚುವರಿ ಅನುಕೂಲವಾಗುತ್ತದೆ. ದೊಡ್ಡ ಡೇಟಾಸೆಟ್ಸ್ಗಳಲ್ಲಿಯೂ ನೀಡಿರುವ ಸ್ಟ್ರಕ್ಚರ್ಡ್ ಗೈಡ್ಲೈನ್ಸ್ ಅನ್ನು ಸರಿಯಾಗಿ ಫಾಲೋ ಮಾಡಿ ಕನ್ಸಿಸ್ಟೆನ್ಸಿ ಕಾಪಾಡಿಕೊಳ್ಳುವ ಸಾಮರ್ಥ್ಯ ಇರಬೇಕು. ಫೈಂಡಿಂಗ್ಸ್ ಅಥವಾ ಇಶ್ಯೂಸ್ಗಳನ್ನು ಸ್ಪಷ್ಟವಾಗಿ ಕಮ್ಯುನಿಕೇಟ್ ಮಾಡಲು ರಿಟನ್ ಇಂಗ್ಲಿಷ್ನಲ್ಲಿ ಉತ್ತಮ ಪ್ರೊಫಿಷಿಯನ್ಸಿ ಅಗತ್ಯವಿದೆ. ಡಾಟಾ ಅನೋಟೇಷನ್ ಟೂಲ್ಸ್ ಅಥವಾ ಪ್ಲಾಟ್ಫಾರ್ಮ್ಸ್ ಬಗ್ಗೆ ಫ್ಯಾಮಿಲಿಯಾರಿಟಿ ಇದ್ದರೆ ಅದು ಪ್ಲಸ್ ಪಾಯಿಂಟ್ ಆಗಿದೆ, ಆದರೆ ಅದು ಕಡ್ಡಾಯವಲ್ಲ ಎಂದು ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಈ ಜಾಬ್ನ ಅಪರ್ಚುನಿಟಿ ಬಗ್ಗೆ ನೋಡಿದರೆ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಮತ್ತು ಇಂಟರ್ನೆಟ್ ಇಂಡಸ್ಟ್ರಿ ಗ್ಲೋಬಲ್ ಲೀಡರ್ ಜೊತೆ ಕೆಲಸ ಮಾಡುವ ಉತ್ತಮ ಅವಕಾಶವನ್ನು ಈ ರೋಲ್ ನೀಡುತ್ತದೆ ಎಂದು ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ತಿಳಿಸಲಾಗಿದೆ. ಈ ಕೆಲಸದ ಮೂಲಕ ಕಟಿಂಗ್ ಎಡ್ಜ್ ಎಐ ಸಿಸ್ಟಮ್ಸ್ಗಳ ಅಭಿವೃದ್ಧಿಗೆ ಕೊಡುಗೆ ನೀಡುವ ಅವಕಾಶ ಸಿಗುತ್ತದೆ. ವರ್ಕ್ ಫ್ಲೆಕ್ಸಿಬಲ್ ಆಗಿದ್ದು ಸಂಪೂರ್ಣವಾಗಿ ರಿಮೋಟ್ ಆಗಿ ಕೆಲಸವನ್ನು ಪೂರ್ಣಗೊಳಿಸಬಹುದು. ಇದರಿಂದ ಸ್ಟೂಡೆಂಟ್ಸ್ ತಮ್ಮ ಅಕಾಡೆಮಿಕ್ ಕಮಿಟ್ಮೆಂಟ್ಸ್ ಅನ್ನು ನಿರ್ವಹಿಸುತ್ತಾ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಪಡೆಯಲು ಸಾಧ್ಯವಾಗುತ್ತದೆ. ಈಕ್ವಲ್ ಅಪರ್ಚುನಿಟಿ ಎಂಪ್ಲಾಯರ್ ಬಗ್ಗೆ ಕಂಪನಿಯು ಅಭ್ಯರ್ಥಿಗಳ ಬ್ಯಾಕ್ಗ್ರೌಂಡ್, ಎಕ್ಸ್ಪೀರಿಯನ್ಸ್ ಅಥವಾ ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ ಹಿಸ್ಟರಿಯನ್ನು ಆಧರಿಸದೆ ಸ್ಕಿಲ್ಸ್ ಮತ್ತು ಎಕ್ಸ್ಪರ್ಟೈಸ್ ಆಧಾರದ ಮೇಲೆ ನೇಮಕಾತಿ ಮಾಡಲಾಗುತ್ತದೆ ಎಂದು ತಿಳಿಸಿದೆ. ಅಪ್ಲಿಕೇಶನ್ಸ್ ಅನ್ನು ಅಭ್ಯರ್ಥಿಗಳ ಡೆಮಾನ್ಸ್ಟ್ರೇಟೆಡ್ ಟೆಕ್ನಿಕಲ್ ಅಬಿಲಿಟಿ ಮತ್ತು ಕ್ವಾಲಿಫಿಕೇಷನ್ಸ್ ಆಧಾರದ ಮೇಲೆ ಪರಿಶೀಲಿಸಲಾಗುತ್ತದೆ. ಈ ಜಾಬ್ಗೆ ಆಸಕ್ತಿ ಇರುವ ಸ್ಟೂಡೆಂಟ್ಸ್ ಅಪ್ಲೈ ಮಾಡುವ ಮೊದಲು ಸಂಪೂರ್ಣ ಜಾಬ್ ಡಿಸ್ಕ್ರಿಪ್ಷನ್ ಅನ್ನು ಓದಿ ತಮ್ಮ ಕ್ವಾಲಿಫಿಕೇಷನ್ಸ್ ಈ ರೋಲ್ಗೆ ಹೊಂದಿಕೆಯಾಗುತ್ತದೆ ಎಂದು ಪರಿಶೀಲಿಸಿ ನಂತರ ಅಪ್ಲೈ ಮಾಡಬಹುದು. ಇಂದಿನ ಎಐ ಡಾಟಾ ಕಾಂಟ್ರಿಬ್ಯೂಟರ್ ರಿಮೋಟ್ ಜಾಬ್ ಅಪ್ಡೇಟ್ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ಜಾಬ್ ವಿಶೇಷವಾಗಿ ಪ್ರಸ್ತುತ ಕಾಲೇಜ್ ಅಥವಾ ಯೂನಿವರ್ಸಿಟಿನಲ್ಲಿ ಓದುತ್ತಿರುವ ಸ್ಟೂಡೆಂಟ್ಸ್ಗೆ ಸೂಕ್ತವಾಗಿದ್ದು, ಅಪ್ಲೈ ಮಾಡುವ ಮೊದಲು ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ಕ್ವಾಲಿಫಿಕೇಷನ್ಸ್ ಮತ್ತು ರಿಕ್ವೈರ್ಮೆಂಟ್ಸ್ ಅನ್ನು ಸಂಪೂರ್ಣವಾಗಿ ಪರಿಶೀಲಿಸಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಇಂತಹ ಹೊಸ ರಿಮೋಟ್
ವರ್ಕ್ ಫ್ರಮ್ ಹೋಮ್ ಮತ್ತು ಜಾಬ್ ಅಪ್ಡೇಟ್ಸ್ಗಳಿಗಾಗಿ ಜಾಬ್ ಗುರು ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ಹೊಸ ಜಾಬ್ ಅಪ್ಡೇಟ್ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.